ಊಟ ಆಯ್ತಾ ಬಾಲು? ಅಬ್ಬಾ, ಎಷ್ಟು ಚೆನ್ನಾಗಿದೆ ನೋಡಿ. ಎಂತ ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಅಲ್ಲ? ಇಷ್ಟೊಂದು ಕಾಸ್ಟ್ಲಿ ಪ್ರೆಸೆಂಟೇಷನ್ ಯಾವ ದಾನಶೂರ ಕರ್ಣ ಕೊಟ್ಟ ಅಂತ ಕೇಳಬಹುದಾ? ಯಾರು ಕೊಟ್ಟಿರಬಹುದು ನೀವೇ ಹೇಳಿ. ಅವ್ರು ನನಗೂ ಫ್ರೆಂಡ್, ನಿಮಗೂ ಫ್ರೆಂಡ್. ನೋಡು, ನಾನೊಬ್ಬ ಇಂಜಿನಿಯರ್, ನನಗೆ 100 ಜನ ಫ್ರೆಂಡ್ಸ್ ಇದ್ದಾರೆ. ನೀನು ಅಂದ್ರೆ ದೊಡ್ಡ ಡಾಕ್ಟರ್, ನಿನಗೆ 1000 ಜನ ಫ್ರೆಂಡ್ಸ್ ಇರ್ತಾರೆ. ಬಾಲು, ನನ್ ಬಾಲು ಬಾಲ್ಯದ ಗೆಳೆಯ, ಸರಸ, ರಸಿಕ, ಎಲ್ಲಕ್ಕಿಂತ ಹೆಚ್ಚಾಗಿ ಸಿವಿಲೈಸ್ ಪರ್ಸನ್ ಅಂತ ನಾನು ನಂಬಿದ್ದೆ. ನಿಜವಾಗಿ ನನ್ ಬಾಲುನ ಹೀಗೆ ಹೇಳ್ತಿರೋದು? ಒಬ್ಬ ನಾಗರಿಕನ್ ಬಾಯಿಂದ ಬರೋ ಮಾತಾ ಇದು? ಕೈ ಹಿಡಿದ ಗಂಡ ಸಂಜೆ 5 ಗಂಟೆಯಿಂದ ತನ್ನ ಹೆಂಡತಿಗೋಸ್ಕರ ಮನೇಲಿ ಕಾಯ್ತಾ ಇರ್ತಾನೆ. ಅವನ ಮನಸ್ಸು ನೋಯಿಸಬಾರ್ದು ಅನ್ನೋ ಪರಿಜ್ಞಾನ ಇಲ್ಲದೆ ಎಲ್ಲೆಲ್ಲ ಸುತ್ತಾಡ್ಕೊಂಡು ಯಾವನೋ ಕೊಟ್ಟಂತ ದೊಡ್ಡ ಗಿಫ್ಟ್ ಹಿಡ್ಕೊಂಡು ರಾತ್ರಿ 10 ಗಂಟೆಗೆ ಮನೆಗೆ ಬರ್ತೀಯಲ್ಲ ನೀನೊಬ್ಳು ಸಿವಿಲೈಸ್ಟಾ? ಐ ಆಮ್ ಸಾರಿ ಬಾಲು, ನನಗ್ ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತ ತಿಳ್ಕೊಬೇಡಿ. ಡ್ಯೂಟಿ ಮುಗಿದ ತಕ್ಷಣ ಯಾವಾಗ ಮನೆ ಸೇರ್ತೀನೋ ನಿಮ್ಮನ್ನ ನೋಡ್ತೀನೋ ಅಂತ ಅನ್ಸ್ತಿರುತ್ತೆ ನನ್ ಮನಸ್ಸು. ಇವತ್ತು ಡಾಕ್ಟರ್ ಹರೀಶ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. 10 ದಿವಸದಿಂದ ಡ್ಯೂಟಿಗೆ ಬಂದಿರ್ಲಿಲ್ಲ. ಅವ್ರು ನಿಮಗೂ ಆಪ್ತರು, ನನಗೂ ಆಪ್ತರು. ಅದಕ್ಕೆ ಅವರನ್ನ ನೋಡಕ್ ಹೋಗಿದ್ದೆ. ಅವ್ರ ಹಾರೈಸಿಕೊಟ್ಟಿದ್ದು ಈ ಪ್ರೆಸೆಂಟೇಷನ್. ನೀವು ಅವ್ರಿಗೆ ಎಂಥ ಬಿರುದು ಕೊಟ್ಬಿಟ್ರಿ. ನಿನ್ನ ಎಕ್ಸ್ಪ್ಲನೇಷನ್ ನನಗೆ ಬೇಕಾಗಿಲ್ಲ. ನಿನ್ನಂತ ಬೇಜವಾಬ್ದಾರಿ ಬೀದಿ ನಾಯಿಗಳಿಗೆ ಗಂಡ ಹಾಕ್ಬೇಕು, ಮನೆ ಹಾಕ್ಬೇಕು. ಬೀದಿ ನಾಯಿ, ನಾನು ಬೀದಿ ನಾಯಿ? ಯಾವನಪ್ಪ ಇವನು? ಅದೇನ್ ಕರ್ಮ ಮಾಡಿದ್ದಪ್ಪ? ಅಯ್ಯಪ್ಪ. ಕೊಟ್ಟೋರ ನೀ ಯಾವಾಗ ಬಂದ್ಯೋ? ಗುರುಗಳು, ನೀವು ಇಲ್ಲಿ? ನೀನಿಲ್ಲಿ ಯಾಕೆ? ಕಾಲೇ ಕತ್ತರಿಸ್ಬಿಟ್ಟಿದ್ದಾರೆ. ಯಾಕೆ? ಎಲ್ಲ ನಿಮ್ಮ ಔಷಧಿ ಪ್ರಭಾವ. ಅಯ್ಯೋ ಮುಂಡೆ ಇದೆ, ನಾನ್ ಕೊಟ್ಟಿದ್ದು ಕೈಗಲ್ವೇನೋ, ಕಾಲಿಗೆ ಹಾಕ್ ಬಂತು. ಹಾಗಾದ್ರೆ ಸದ್ಯದಲ್ಲೇ ಕೈಯೂ ಹೋಗುತ್ತಾ? ಲೋಳ ರಸ ಜಾಸ್ತಿ ಆಗ್ಬಿಡ್ತು, ಹೆದರ್ಕೋಬೇಡ. ನಾನು ಹುಷಾರ ಬಂದ ತಕ್ಷಣ ಪಾಪಾಸ್ ಕತ್ತಾಳೆ ತಂದು ಪಾದರಸದಲ್ಲಿ ಅರ್ದು ಪಟ್ಟಾಕಿ ಕಟ್ಟಿದ್ರೆ ಕಟ್ಟಾಗಿರೋ ಕಾಲು ನೆಟ್ಟಗಾಗ್ಬಿಡ್ಬೇಕಮ್ಮ, ಹೆದರ್ಕೋಬೇಡ. ಏನ್ ಗೌರಿ ಇದು? ಇಷ್ಟೊತ್ತಾದ್ರೂ ಒಬ್ರು ಪತ್ತೆನೇ ಇಲ್ಲ. ಅಮ್ಮ, ಗೌರಿ, ಎಷ್ಟೊತ್ತಾಯ್ತು ಬಂದು? ಸಾಕಪ್ಪ ಸಾಕು, ಬೆಳಿಗ್ಗೆ 11 ಗಂಟೆಯಿಂದ ಇಲ್ಲಿಬ್ರು ಕಾಯ್ತಾ ಕೂತಿದೀವಿ. ಹೆಂಡತಿನೂ ಪತ್ತೆ ಇಲ್ಲ, ಗಂಡನೂ ಪತ್ತೆ ಇಲ್ಲ. ಈ ಗಂಡ ಹೆಂಡತಿ ಸಮಾಚಾರ ಎಲ್ಲ ಹೇಳ್ತೀನಿ, ಮೊದ್ಲೊಳಗ್ ಬಾ. ಅಮ್ಮ, ನಿನ್ ಸೊಸೆಗೆ ಓವರ್ ಟೈಮ್ ಡ್ಯೂಟಿ. ಅವಳು ಮನೆಗೆ ಬರೋದು ಬೆಳಗ್ಗೆ 3 ಗಂಟೆ ಆದ್ರೂ ಆಗ್ಬಹುದು, 7 ಗಂಟೆ ಆದ್ರೂ ಆಗ್ಬಹುದು. ಏನೋ ನನ್ ಸೊಸೆ ಕರ್ತವ್ಯನ ಮೆಚ್ಚಿ ಆ ದೇವ್ರು ಒಂದ್ ಮೊಮ್ಮಗನ್ ಕೊಟ್ಬಿಟ್ರೆ ನನಗಿನ್ನೇನು ಬೇಕಾಗಿಲ್ಲ. ದೇವ್ರು ಕೊಡ್ತಾನೆ. ನೋಡಮ್ಮ, ನಿನ್ ಕೈನ ಅಡಿಗೆ ಊಟ ಮಾಡಿ ತುಂಬಾ ದಿವಸ ಆಯ್ತು. ಏನಾದ್ರೂ ಒಳ್ಳೆ ಅಡಿಗೆ ಮಾಡಾಕಮ್ಮ. ಅದ್ಯಾ ಕವರ್ ಮಾಡ್ಬೇಕು? ಅಪರೂಪಕ್ ಬಂದಿದ್ದಾರೆ, ನಾನೇ ಮಾಡ್ತೀನಿ. ಗೌರಿ, ಚೆನ್ನಾಗಿದ್ಯಾ? ಯಾವಾಗ ಬಂದ್ರಿ ಅತ್ತೆ? ಬಹಳ ಹೊತ್ತಾಯ್ತು. ಬನ್ನಿ, ಬಾ ಗೌರಿ. ನಂದಿನಿ, ನಿನ್ನೆ ಕಾಗದ ಸಿಕ್ಕಿದ ತಕ್ಷಣ ಗೌರಿನ್ ಕರ್ಕೊಂಡ್ ಬಂದಿದ್ದೀನಿ. ಇವಳು ನಮ್ ದೂರದ ಸಂಬಂಧ. ಯಾಕೋ ಆ ದೇವ್ರು ಇವಳು ಗಂಡನ ಬೇಗ ಕರೆಸ್ಕೊಂಡ್ಬಿಟ್ಟ. ಅದು ಅಲ್ಲದೆ ನಮ್ ಎಸ್ಟೇಟ್ ಜನ ಸರಿ ಇಲ್ಲ. ನಿನ್ನ ಮನೆನೇ ಸರಿ ಅಂತ ಕರ್ಕೊಂಡ್ ಬಂದು ನಿನ್ನ ಮಡ್ಲಿಗೆ ಹಾಕಿದ್ದೀನಿ. 2 ಹೊತ್ತು ಊಟ ಹಾಕ್ಬಿಡು. ಅಕಸ್ಮಾತ್ ತಿಳಿದೆ ಏನಾದ್ರೂ ತಪ್ಪು ಮಾಡ್ಬಿಟ್ರೆ ಮುಂದೆ ಅಂತ ಮಾತ್ರ ಬೈಬೇಡಮ್ಮ. ಅತ್ತೆ, ನಾನು ಒಂದು ಹೆಣ್ಣು. ಗೌರಿನ ನಾನು ಮನೆಯಳ ತರ ನೋಡ್ಕೊಳ್ಳಲ್ಲ, ನಾನು ಒಡ ಹುಟ್ಟಿದ ಅಕ್ಕನ ತರ ನೋಡ್ಕೋತೀನಿ. ಗೌರಿ, ಇಲ್ಬಾಮ್ಮ.
ಗೌರಿ ಇಲ್ ನೋಡು, ನಮ್ ನಂದಿನಿ ಮನ್ಸು ನೋಯ್ದ ಹಾಗೆ ನಡ್ಕೊಂಡು ಒಳ್ಳೆಯವಳು ಅನ್ನಿಸ್ಕೊಳ್ಳೋದು ನಿನಗ್ ಸೇರಿದ್ದು. ಸೀತತ್ತೆ, ಹೆತ್ತ ತಾಯಿಗಿಂತ ಹೆಚ್ಚಾಗಿ ನನ್ಗೊಂದು ದಾರಿ ತೋರಿಸಿವ್ರಿ. ನಮ್ಮ ಬಾಳ ನನ್ನ ಹೆಂಡತಿ ನನ್ಗೆ ಯಜಮಾನಿ ಮಾತ್ರ ಅಲ್ಲ, ಮನೆ ದ್ಯಾವ್ರ ತರ ನೋಡ್ಕೋತೀನಿ. ಚಿಚಿ ನೋಡ್ ಗೌರಿ, ನನ್ನ ಮನೆ ದೇವರು ಮಾಡ್ಕೊಂಡು ನೀನು ಪೂಜೆ ಮಾಡೋದು ಬೇಡ, ನಿನ್ನ ಜವಾನಿ ಮಾಡ್ಕೊಂಡು ನಾನು ಯಜಮಾನಿ ಆಗೋದು ಬೇಡ. ಈ ಮನೇನ ನಿನ್ ಮನೆ ಅಂತ ತಿಳ್ಕೊ. ಬಾ ಗೌರಿ. ಗೌರಿ, ಇನ್ಮೇಲೆ ಇದೇ ನಿನ್ ರೂಮ್. ಈ ಸೋಪು ಸೀಗೆಕಾಯಿ ಹಾಕಿ ತಲೆಲ್ಲ ಚೆನ್ನಾಗಿ ತೊಳ್ಕೊ. ತಗೋ. ನಂದಿನಿ, ನಿಮ್ಗೆ ವಿಷಯ ಗೊತ್ತಾ? ಏನ್ ವಿಷಯ? ಡಾಕ್ಟರ್ ಹರೀಶ್ ಅವ್ರ ಮನೇಲಿ ಗ್ಯಾಸ್ ಸಿಲಿಂಡರ್ ಹಿಡಿದ್ಬಿಟ್ಟು ಅವ್ರ ತಾಯಿ ಮೈಕೈಲ್ಲ ತುಂಬಾ ಸುಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಲ್ಲಿದ್ದಾರೆ? ಸರ್ಜಿಕಲ್ ವಾರ್ಡ್ ಅಲ್ಲಿ. ಮಗನ್ನ ಹರೀಶ್, ನಿಮ್ ತಾಯಿ ನಾವು ಯಾರನ್ನ ತುಂಬಾ ಪ್ರೀತಿಸ್ತೀವೋ ಅವ್ರ ಮೂಲಕನೇ ನೋವು ಬರೋದು ಹೆಚ್ಚು ಅಲ್ಲ ಡಾಕ್ಟರ್? ಎಸ್ ನಂದಿನಿ, ನಿಮ್ಮ ಹರೀಶ್ ಪಾಲ್ಗೆ ಅದು 100ಕ್ಕೆ 100ರಷ್ಟು ನಿಜ ಆಗೋಯ್ತು. ನನಗೋಸ್ಕರನೇ ಹಗಲು ರಾತ್ರಿ ಮಿಡಿತಾ ಇದ್ದ ಒಂದೇ ಒಂದು ಜೀವ, ನನ್ನ ತಾಯಿ. ಅವರು ನನ್ನ ಪಾಲಿಗೆ ಇಲ್ಲವಾಗಿ ಹೋದ್ರು. ನಾನೇನ್ ಮಾಡ್ಲಿ? ಯಾರಿಗೋಸ್ಕರ ಬದುಕ್ಲಿ? ಡಾಕ್ಟರ್, ನಿಮ್ಮ ಎದೆಯಲ್ಲಿ ತುಂಬಿರೋ ನೋವನ್ನ ಹಂಚ್ಕೊಳ್ಳೋಕೆ ನನಗೆ ಯೋಗ್ಯತೆ ಇಲ್ಲ. ಆ ದುಃಖ ತಡ್ಕೊಳ್ಳೋ ಶಕ್ತಿನ ಆ ದೇವರೇ ನಿಮ್ಗೆ ಕೊಡಬೇಕು. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಓ ಮೈ ಗಾಡ್, ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಡಾಕ್ಟರ್.
ಏನು ಬಾಳ ಮೂಡ್ನಲ್ಲಿ ಪ್ಯಾನ ಬಾರಿಸ್ತಾ ಇದ್ದೀರಾ?